ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೇತು ಬಂದ 2026-27ರಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಫಲಗಳ ಪಟ್ಟಿ ಮತ್ತು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ನಾವು 4 ಮತ್ತು 5ನೇ ತರಗತಿಗೆ ಕನ್ನಡದಲ್ಲಿ ಹಾಕಿದ್ದೀವಿ. ಇವಾಗ 6 ಇದೆ. ಸೊ ಟೋಟಲಿ 4ರಿಂದ 8ನೇ ತರಗತಿಗೆ ಎಲ್ಲ ಸಬ್ಜೆಕ್ಟಲ್ಲಿ ಅವೈಲೇಬಲ್ ಮಾಡ್ತಾರೆ. ಸೊ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಓಕೆನಾ? ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 4th ಮತ್ತು 5th ಕನ್ನಡದಲ್ಲಿನೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅವುಗಳನ್ನು ಪಿನ್ ಮಾಡ್ತೀನಿ, ಅವುಗಳನ್ನು ಸಹಿತ ನೋಡ್ಬೋದು. ಸೊ ಮೊದಲಿಗೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ನೋಡೋಣ. 6ನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕಲಿಕಾ ಫಲಗಳನ್ನು DSCRT ಅವರೇ ನಿಗದಿ ಮಾಡಿದ್ದಾರೆ. ಫಸ್ಟ್ ಒನ್, ವಾಕ್ಯ ಅಥವಾ ಪ್ಯಾರವನ್ನು ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳ್ತಾರೆ. ಸೆಕೆಂಡ್, ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಥರ್ಡ್ ಒನ್, ಸರಳ ವಾಕ್ಯಗಳನ್ನು ಸ್ವತಃ ಬರೀತಾರೆ. ಫೋರ್ತ್, ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಬಳಸ್ತಾರೆ. 5, ಕಥೆಯ ವಿಷಯ ವಸ್ತು, ಘಟನೆಗಳು, ಚಿತ್ರಗಳು, ಪಾತ್ರಗಳು ಮತ್ತು ಶಿರೋನಾಮೆಗಳ ಬಗ್ಗೆ ವಿವರವಾಗಿ ಹೇಳ್ತಾರೆ. 6, ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ದೈನಂದಿನ ಅನುಭವಗಳ ಆಧಾರದಲ್ಲಿ ಸರಳ ವಾಕ್ಯಗಳಲ್ಲಿ ಬರೀತಾರೆ. 7, ಸಣ್ಣ ಪ್ಯಾರಾಗಳನ್ನು ನಿಖರವಾಗಿ ತಪ್ಪು ಇಲ್ಲದೆ ಸೂಕ್ತ ಧ್ವನಿ, ಏರಿಳಿತ ಮತ್ತು ನಿಲುಗಡೆಯಿಂದ ಓದ್ತಾರೆ. ಸುದ್ದಿ ತುಣುಕುಗಳು, ಪ್ರಚಾರ ಅಥವಾ ಕರಪತ್ರಗಳನ್ನು ಓದಿ ಅದರ ವಿಷಯವನ್ನು ಅರ್ಥ ಮಾಡಿಕೊಂಡು ವಿವರವಾಗಿ ವಿವರಿಸ್ತಾರೆ. ನೀಡಲಾದ ಅಪೂರ್ಣ ಕನ್ನಡದ ಕಥೆಯನ್ನು ತಮ್ಮ ಆಲೋಚನೆ ಮತ್ತು ಸೃಜನಾತ್ಮಕತೆಯನ್ನು ಬಳಸಿ ಸ್ವಂತ ವಾಕ್ಯಗಳಿಂದ ಪೂರ್ಣವನ್ನಗೊಳಿಸ್ತಾರೆ. ಲಭ್ಯವಿರುವ ವೈವಿಧ್ಯಮಯ ಪುಸ್ತಕಗಳನ್ನು ಓದಿ ನೆಚ್ಚಿನ ಭಾಗವನ್ನು ಪ್ರಸ್ತುತ ಸನ್ನಿವೇಶಕ್ಕೆ ಹೊಂದಿಸಿ ತಮ್ಮದೇ ಆದ ಮಾತುಗಳಲ್ಲಿ ಬರೀತಾರೆ ಅಂತಕ್ಕಂಥದ್ದು ಏನಾಗಿತ್ತು ಅಂತಂದರೆ ಕಲಿಕಾ ಫಲಗಳು ಇತ್ತು. ಸೊ ಇದು FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು ಇತ್ತು. ಇನ್ನು ಸೆಕೆಂಡ್ ಏನು ಕೊಟ್ಟಿವಂದರೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲವಾರು ಪ್ರಶ್ನೆಗಳ ಸಂಖ್ಯೆ. ಸೊ ಇಲ್ಲಿ ಆಲ್ರೆಡಿ DSCRT ಅವರೇ ನಿಗದಿ ಮಾಡಿದ್ದಾರೆ. ಪ್ರತಿ ಕಲಿಕಾ ಫಲಕ್ಕೆ ಒಂದೊಂದು ಪ್ರಶ್ನೆ ಇದೆ. ಸೊ ಒಂದೊಂದು ಪ್ರಶ್ನೆಯನ್ನು ಬಳಸಿ 10 ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ, ರಚನೆಯನ್ನು ಮಾಡಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಪುಟ ಇತ್ತು. ಸೊ ಡೈರೆಕ್ಟಾಗಿ ಕೀ ಉತ್ತರ ಪುಟಕ್ಕೆ ಬರ್ತೀನಿ. ಎಸ್, ಸೇತು ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 2026-27 ತರಗತಿ 6 ವಿಷಯ ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರ ಪತ್ರಿಕೆ ಸಹಿತ. ಮೊದಲ ಪ್ರಶ್ನೆ, ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಿ. ಮಕ್ಕಳು ಸ್ನಾನ ಮಾಡಿದರು ನದಿಯಲ್ಲಿ, ಹರಿಯುತ್ತದೆ ನದಿ ಶುದ್ಧವಾಗಿ. ಸೊ ಫಸ್ಟ್ ಒನ್, ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು ಅಂತಕ್ಕದ್ದನ್ನು ಬರಿಬೇಕು. ಓಕೆ, ನೆಕ್ಸ್ಟ್ ಒನ್, ನದಿ ಶುದ್ಧವಾಗಿ ಹರಿಯುತ್ತದೆ ಅನ್ನೋದನ್ನು ಬರಿಬೇಕಿತ್ತು. 2, ಹೊಲವನ್ನು ಉಳಲು ಬಳಸುವ ಸಾಧನ ಯಾವುದು? ಸೊ ಉತ್ತರ ಗೊತ್ತಿದೆ, ನೇಗಿಲು ಅಂತಕ್ಕಂಥದ್ದು. ಪ್ರಶ್ನೆ 3, ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಸೊ ಕುಡಿಯಲು, ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಪಾತ್ರೆ ತೊಳೆಯಲು, ಬಟ್ಟೆ ತೊಳೆಯಲು, ಸ್ನಾನ ಮಾಡಲು, ಅಡುಗೆ ತಯಾರಿಸಲು ಮತ್ತು ಸಸ್ಯಗಳಿಗೆ ನೀರು ಬೇಕೇ ಬೇಕು ಅನ್ನೋದನ್ನು ಬರಿಬಹುದು. ಪ್ರಶ್ನೆ 4, ಕೆಳಗಿನ ಅಕ್ಷರಗಳನ್ನು ಬಳಸಿ ಅರ್ಥಪೂರ್ಣ ಶಬ್ದಗಳನ್ನು ರಚಿಸಿ ಅಂತ ಇದೆ. ಇದರಲ್ಲಿ ಪಯಣ, ಯಶ, ಕವನ, ನಯನ, ಫಲ, ಫಲಕ ಇವೆಲ್ಲವುಗಳನ್ನು ನೀವೇನು ಮಾಡ್ಬೋದು, ಬರಿಬೋದು. ಸೊ ಮೊದಲ 1ರಿಂದ 4 ಪ್ರಶ್ನೆಗಳು FLN ಬೇಸ್ ಮೇಲೆ ಇರ್ತಕ್ಕಂಥ ಸರಳ ಪ್ರಶ್ನೆಗಳೇ ಆಗಿತ್ತು. ಪ್ರಶ್ನೆ 5, ಚಿತ್ರ ನೋಡಿ ಅಭಿಪ್ರಾಯವನ್ನು ಬರೆಯಿರಿ ಅಂತ ಇದೆ. ಸೊ ಚಿತ್ರ ನೋಡಿರ್ಬೋದು, ನದಿಯ ಅಳಲು ಅಂತ 5ನೇ ತರಗತಿಯಲ್ಲಿರ್ತಕ್ಕಂಥ ಪಾಠದ ಒಂದು ಚಿತ್ರ. ಎಸ್, ಇದು ಪರಿಸರ ಮಲಿನತೆಗೆ ಸಂಬಂಧಿಸಿದ ಚಿತ್ರವಾಗಿದೆ. ಜನರು ನದಿ ದಡ ಪ್ಲಾಸ್ಟಿಕ್ ಬಾಟಲಿ, ಕಸ, ತ್ಯಾಜ್ಯಗಳನ್ನು ಎಸೆಯುತ್ತಿದ್ದು ಇದರಿಂದ ನದಿಗಳು ಮಲಿನವಾಗುತ್ತಿವೆ. ಜನರಿಗೆ ಜಲಮಾಲಿನ್ಯದ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಅವಶ್ಯಕತೆ ಇದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಪ್ರಶ್ನೆ 6, ಕೆಳಗಿನ ಭಿತ್ತಿಪತ್ರವನ್ನು ವೀಕ್ಷಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ. ಸೊ ಭಿತ್ತಿಪತ್ರವನ್ನು ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ಮೊದಲ ಪ್ರಶ್ನೆ ಕೇಳಿದ್ರು, ಎಸ್, ಈ ಭಿತ್ತಿಪತ್ರ ಯಾವ ಇಲಾಖೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಮೇಲೇನೆ ಇದೆ ಏನು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ಇದೆ. ಸೊ ಅದನ್ನು ನೀವೇನು ಮಾಡ್ಬೋದಾಗಿತ್ತು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ಬರಿಬೇಕು. ಸೆಕೆಂಡ್ ಒನ್, ಈ ಭಿತ್ತಿಪತ್ರದಲ್ಲಿರುವ ಘೋಷಣಾ ವಾಕ್ಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲೇ ಇದೆ, ಕಸ ವಿಂಗಡಿಸಿ ಪರಿಸರ ಉಳಿಸಿ ಅಂತ ಇದೆ. ಸೊ ಇದು ಏನಾಗಿತ್ತಪ್ಪ ಅಂದರೆ ಈ ಭಿತ್ತಿಪತ್ರದಲ್ಲಿರ್ತಕ್ಕಂಥ ಘೋಷಣಾ ವಾಕ್ಯ ಇತ್ತು. ಪ್ರಶ್ನೆ 7, ಗದ್ಯ ಭಾಗ ಅಥವಾ ಲೇಖನಗಳ ಸಣ್ಣ ಪ್ಯಾರವನ್ನು ಉಕ್ತ ಲೇಖನ ಕೊಡ್ಬೋದು ಅಂತ ಇದೆ. ಈ ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ, ಯಾವುದಾದ್ರೂ ಒಂದು ಗದ್ಯ ಭಾಗವನ್ನು ಶಿಕ್ಷಕರು ಓದಿ ಹೇಳ್ತಾರೆ, ಉಕ್ತ ಲೇಖನ ಕೊಡ್ತಾರೆ. ಮಕ್ಕಳು ಅದನ್ನು ಏನು ಮಾಡಬೇಕು, ಸೂಕ್ತವಾಗಿರ್ತಕ್ಕಂಥ ಒತ್ತಕ್ಷರ ಆಗಿರ್ಬೋದು, ಲೇಖನ ಚಿಹ್ನೆಗಳಾಗಿರಬಹುದು, ಓಕೆ, ಅರ್ಥಪೂರ್ಣವಾಗಿರ್ತಕ್ಕಂಥ ದೋಷರಹಿತವಾಗಿರ್ತಕ್ಕಂಥ ಸ್ಪಷ್ಟವಾಗಿ ಕನ್ನಡವನ್ನು ಬರೀತಕ್ಕಂಥದ್ದನ್ನು ಏನು ಮಾಡೋದು, ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯದ ಮೇಲೆ, ಕಲಿಕಾ ಫಲದ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಸೊ ನಮ್ಮ ವಿವೇಚನೆ, ನೀವು ಎನಿವನ್ನು ನೀವೇನು ಮಾಡ್ಬೋದು, ಬಳಕೆಯನ್ನು ಮಾಡ್ಬೋದು. 8ನೇದು,
ಕೆಳಗಿನ ಕರಪತ್ರವನ್ನು ವೀಕ್ಷಿಸಿ ಅದರಲ್ಲಿನ ವಿಷಯಗಳ ಕುರಿತು ಅಭಿಪ್ರಾಯವನ್ನು ಮಂಡಿಸಿ ಅಂತ ಇದೆ. ಒಂದು ಕರಪತ್ರ ಇತ್ತು, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 2 ಹನಿಗಳು, ಪೋಲಿಯೋ ವಿರುದ್ಧ ನಿರಂತರ ಗೆಲುವು. ಇಷ್ಟು ನೋಡಿದರೂ ಕೂಡ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಆರಾಮಾಗಿ ಬರೀತಾರೆ. ಸೊ ಏನು ಬರಿಬೋದಾಗಿತ್ತಂದರೆ, ಈ ಕರಪತ್ರವು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಸಂಬಂಧಿಸಿದೆ. ಈ ಅಭಿಯಾನ 3 ಮಾರ್ಚ್ 2024 ಭಾನುವಾರ ನಡೆಯುವುದು. 5 ವರ್ಷ ಒಳಗಿನ ಪ್ರತಿ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಈ ಕರಪತ್ರದಲ್ಲಿ ತಿಳಿಸಲಾಗಿದೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಕರಪತ್ರವಾಗಿದೆ. ಓಕೆ, ಈಗೂ ಬರಿಬೋದು. ಇದರಲ್ಲಿರ್ತಕ್ಕಂಥ ಘೋಷಣಾ ವಾಕ್ಯ 2 ಹನಿಗಳು, ಪೋಲಿಯೋ ವಿರುದ್ಧ ನಿರಂತರ ಗೆಲುವು. ಆಮೇಲೆ ಭಾರತ ಪೋಲಿಯೋ ಮುಕ್ತ ದೇಶವಾಗಿದೆ, ಆದರೆ ಕೆಲವು ದೇಶಗಳಲ್ಲಿ ಪೋಲಿಯೋ ಇನ್ನೂ ಭೀತಿಯನ್ನುಂಟು ಮಾಡುತ್ತಿದ್ದು ನಮ್ಮ ದೇಶದಲ್ಲೂ ಮರುಕಳಿಸುವ ಸಾಧ್ಯತೆ ಇದೆ. ಪ್ರತಿ ಬಾರಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ನಿಮ್ಮ ಮಗುವಿನ ಸಂಪೂರ್ಣ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿ. ಪೋಲಿಯೋ ವಿರುದ್ಧ ಭಾರತ ಸಾಧಿಸಿರುವ ಗೆಲುವನ್ನು ಮುಂದುವರಿಸಲು ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಮ ಹತ್ತಿರದ ಪೋಲಿಯೋ ಬೂತ್ನ ಮಾಹಿತಿ ತಿಳಿಯಲು ಇಲ್ಲಿ ಸ್ಕ್ಯಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅಂತ ಇದೆ. ಮಕ್ಕಳು ಕರಪತ್ರದಲ್ಲಿ ಏನಿದೆಯಲ್ಲ ಅದನ್ನೆಲ್ಲ ಚಿಕ್ಕ ಪುಟ್ಟ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳನ್ನು ಬರೀತಕ್ಕಂಥ ಒಂದು ಕಲಿಕಾ ಫಲದ ಮೇಲೆ ಪ್ರಶ್ನೆಯನ್ನು ಬಳಕೆ ಮಾಡಿತ್ತು. ನೆಕ್ಸ್ಟ್ ಒನ್, ಈ ಕೆಳಗಿನ ಅಪೂರ್ಣ ಕಥೆಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ ಕಥೆಯ ಕೆಲವು ಭಾಗವನ್ನು ಕೊಟ್ಟಿತ್ತು. ಒಂದು ದಿನ ಕಾಗೆಗೆ ನೀರಡಿಕೆ ಆಯಿತು, ಸುತ್ತಾಡಿತು, ಹೂಜಿ, ಕಲ್ಲು, ಮೇಲೆ, ನೀರು, ತನಿಸಿಕೊಂಡಿತು ಅಂತ ಕಥೆಯ ಸುಳಿವಿನ ಶಬ್ದಗಳನ್ನು ಕೊಟ್ಟಿತ್ತು. ಇದರ ಆಧಾರದ ಮೇಲೆ ಒಂದು ಕಥೆಯನ್ನು ಸೃಜನಾತ್ಮಕತೆ ಮತ್ತು ಆಲೋಚನೆಯನ್ನು ಭರಿತವಾಗಿರ್ತಕ್ಕಂಥ ಕಥೆಯನ್ನು ಬರಲಿಕ್ಕೆ ಹೇಳಿದ್ದಾರೆ ಕಲಿಕಾ ಫಲದಲ್ಲಿ. ಏನು ಬರಬಹುದಾಗಿತ್ತಂದ್ರೆ, ಒಂದು ಊರಿನಲ್ಲಿ ತುಂಬ ಬಾಯಾರಿಕೆಯಿಂದ ಬಳಲುತ್ತಿದ್ದ ಒಂದು ಕಾಗೆಗೆ ನೀರಡಿಕೆ ಆಯಿತು. ಬೇಸಿಗೆಯ ಕಾಲವಾಗಿದ್ದರಿಂದ ಎಲ್ಲೆಡೆ ನೀರು ಒಣಗಿ ಹೋಗಿತ್ತು. ಕಾಗೆ ನೀರಿಗಾಗಿ ಅಲೆದಾಡುತ್ತಿತ್ತು. ಬಹಳ ಹೊತ್ತಿನ ನಂತರ ಅದು ಒಂದು ಮನೆಯ ಬಳಿ ಒಂದು ಮಡಕೆಯನ್ನು ಕಂಡಿತು. ಕಾಗೆ ಸಂತೋಷದಿಂದ ಹಾರಿ ಹೋಗಿ ನೋಡಿದಾಗ ಮಡಿಕೆಯಲ್ಲಿ ತುಂಬ ನೀರು ಕಡಿಮೆ ಇತ್ತು. ಅದರ ಚಂಚು ನೀರಿಗೆ ತಲುಪಲಿಲ್ಲ. ಕಾಗೆ ಸ್ವಲ್ಪ ಯೋಚಿಸಿತು. ನಂತರ ಹತ್ತಿರದಲ್ಲಿದ್ದ ಸಣ್ಣ ಕಲ್ಲುಗಳನ್ನು ಒಂದೊಂದಾಗಿ ತಂದು ಮಡಿಕೆಯಲ್ಲಿ ಹಾಕತೊಡಗಿತು. ನಿಧಾನವಾಗಿ ನೀರಿನ ಮಟ್ಟ ಮೇಲಕ್ಕೆ ಏರಿತು. ಕೊನೆಗೆ ಕಾಗೆಗೆ ನೀರು ಕುಡಿಯಲು ಸಾಧ್ಯವಾಯಿತು. ಅದು ಸಂತೋಷದಿಂದ ನೀರು ಕುಡಿದು ಹಾರಿ ಹೋಯಿತು. ನೀತಿ ಏನಿದೆ ಅಂದರೆ, ಬುದ್ಧಿವಂತಿಕೆ ಮತ್ತು ಸಹನೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ಇತ್ತು. ಲಾಸ್ಟ್ ಪ್ರಶ್ನೆ, ಕೆಳಗಿನ ಪದ್ಯಭಾಗದ ಸಾರಾಂಶವನ್ನು ನಿಮ್ಮದೇ ಮಾತುಗಳಲ್ಲಿ ಬರಿಬೇಕಾಗಿತ್ತು. ಪದ್ಯಭಾಗ: ಬಂದಾರೆ ಬಾರವ್ವ ಕಂದನ ತರ್ಯವ್ವ, ಅಂಜಿಕಿ ಗಿಂಜಿಕಿ ಕೊಂದಾನ, ರೋಮ ರೋಮಗಳಲ್ಲಿ ಭೀಮ ರಕ್ಷಿಯ ಬಲ ಕೊರಳಾಗ ಕಟ್ಟಿರಿ ಒಂದಾನ. ಕರಡಿ ಆಡಿಸುವವನು ಕರಡಿಯನ್ನು ಕರೆದುಕೊಂಡು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾನೆ. ನಿಮ್ಮ ಮನೆಯ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಮಗುವಿನಲ್ಲಿರುವ ಅಂಜಿಕೆ ಭಯವನ್ನು ಈ ಕರಡಿಯ ಕೂದಲಿನಿಂದ ಮಾಡಿರುವ ಭೀಮರಕ್ಷ ಬಲವನ್ನು ಹೊಂದಿರುವ ಈ ತಾಯ್ತನವನ್ನು ಮಕ್ಕಳ ಕೊರಳಿಗೆ ಕಟ್ಟಿದರೆ ಅವನಿಗೆ ಬಲ ಬರುತ್ತದೆ ಅಂತ ಇತ್ತು. ಇಷ್ಟು 6th ಕನ್ನಡ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಹಾಕಿದ್ದೀವಿ. ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.